ಸ್ವಾತಂತ್ರ್ಯ ಬಂದು 79 ವರ್ಷ. ದಿನಾಚರಣೆ ಆಚರಿಸಿದ್ದು 80ನೇ ವರ್ಷದ್ದು. ದಿನಾಚರಣೆಯಲ್ಲಿ ವಂದೇ ಮಾತರಂ ಗೀತೆಗೆ ವಿರೋಧ ಪಕ್ಷಗಳ ವಿವಾದ ಏನು? ಪ್ರಧಾನಿ ನರೇಂದ್ರ ಮೋದಿ ಏಕೆ ಶಕ್ತಿ ಕೆ ಸಪ್ತದರ ಘೋಷಣೆ ಮಾಡಿದ್ರು? ಎರಡನೇ ಬಾರಿಯೂ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಎಲ್ಒಪಿ ಗೈರಾಗಿದ್ದೇಕೆ? ಆತ್ಮೀಯರೇ ನಮಸ್ಕಾರ. ಟ್ರೀ ಟಿವಿ ಕನ್ನಡಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನವೀನ್ ಕುಮಾರ್ MN. ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ದೇಶದಾದ್ಯಂತ ಆಚರಿಸಿದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿಗೆ 79 ವರ್ಷಗಳು. ಅಂದರೆ ನಾವು ಆಚರಿಸಿದ ದಿನಾಚರಣೆ 80ನೇ ವರ್ಷದ್ದು. ಇದು ಕೆಲವರಿಗೆ ಹೇಗೆ ಎಂಬ ಕುತೂಹಲವಿದೆ. ಇನ್ನೊಂದು ವಿಶೇಷವೆಂದರೆ ವಂದೇ ಮಾತರಂ ಗೀತೆಯನ್ನು ಅಧಿಕೃತವಾಗಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹಾಡಿದ್ದು. ಇದಕ್ಕೆ ವಿರೋಧ ಪಕ್ಷಗಳ ವಿರೋಧವಾದರೂ ಏನು? ಮತ್ತೊಂದು ಬಹುಮುಖ್ಯ ವಿಶೇಷವೆಂದರೆ ಈ ಬಾರಿಯ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ಶಕ್ತಿ ಕಿ ಸಪ್ತದಾರ ಘೋಷಣೆ. ಈ ಘೋಷಣೆಯು ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ? ಮತ್ತೊಂದು ವಿಚಾರವೆಂದರೆ ಎರಡನೇ ಬಾರಿಯೂ ಸ್ವಾತಂತ್ರ್ಯ ದಿನಾಚರಣೆಗೆ ಗೈರಾದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಇದರ ಹಿನ್ನೆಲೆ ಏನು ನಿಮಗೆ ಗೊತ್ತಾ? ಇವೆಲ್ಲವನ್ನು ಕ್ವಿಕ್ ಆಗಿ ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಟ್ರೀ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ವಾತಂತ್ರ್ಯ ಬಂದು 79 ವರ್ಷ. ದಿನಾಚರಣೆ ಆಚರಿಸಿದ್ದು 80ನೇ ವರ್ಷದ್ದು. ಸ್ನೇಹಿತರೆ, ಪ್ರತಿ ವರ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇದು 79ನೇ ವರ್ಷನ 80ನೇ ವರ್ಷನ? ಇದಕ್ಕೆ ಸರಳ ಉತ್ತರ ಇಲ್ಲಿದೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಅದೇ ವರ್ಷ ಆಗಸ್ಟ್ 15ರಂದು ದೇಶದ ಮೊದಲ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಹಾಗಾಗಿ 1947ರಿಂದ 2026ರವರೆಗೆ ಎಣಿಸಿದರೆ ದೇಶ ಸ್ವಾತಂತ್ರ್ಯ ಪಡೆದು 79 ವರ್ಷಗಳು ಪೂರ್ಣಗೊಂಡಿವೆ. ಆದರೆ ದಿನಾಚರಣೆಯ ಆಚರಣೆಗಳ ಎಣಿಕೆಯಲ್ಲಿ 1947ರ ಮೊದಲ ಆಚರಣೆಯನ್ನು ಸೇರಿಸಬೇಕಾಗುತ್ತೆ. ಹಾಗಾಗಿ 2026ರ ಆಚರಣೆ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ 79 ವರ್ಷ ಪೂರ್ಣಗೊಂಡು 80ನೇ ಬಾರಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಇದರ ಅರ್ಥ. ಇಲ್ಲಿಗೆ ನಿಮ್ಮ ಅನುಮಾನ ಕ್ಲಿಯರ್ ಆಗಿದೆ ಎಂದುಕೊಳ್ತೇನೆ. ದಿನಾಚರಣೆಯಲ್ಲಿ ವಂದೇ ಮಾತರಂ ಗೀತೆಗೆ ವಿರೋಧ ಪಕ್ಷಗಳ ವಿವಾದ ಏನು? ಆತ್ಮೀಯರೇ, ನಮ್ಮ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಕಿಚ್ಚನ್ನು ದೇಶದಾದ್ಯಂತ ಹಬ್ಬಿಸಿದ್ದ ವಂದೇ ಮಾತರಂ ಗೀತೆ ಪ್ರಕಟಗೊಂಡು ಇದೀಗ 150 ವರ್ಷ ಪೂರೈಸಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಸಂಭ್ರಮದಿಂದ ಸ್ಮರಿಸಲಾಗುತ್ತಿದೆ. 19ನೇ ಶತಮಾನದ ಸಾಹಿತ್ಯ ಕೃತಿಯಾಗಿ ಜನ್ಮ ತಾಳಿದ ಈ ಗೀತೆಯು ನಂತರದ ದಶಕಗಳಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧದ ಪ್ರಬಲ ಶಸ್ತ್ರವಾಗಿ ರೂಪುಗೊಂಡ ಇತಿಹಾಸ ಅಪರೂಪದ್ದು. ವಂದೇ ಮಾತರಂ ಪಯಣ ಆರಂಭವಾಗಿದ್ದು ಒಂದು ಸಾಹಿತ್ಯ ಕೃತಿಯಾಗಿ. ಬಂಗಾಳಿ ಬರಹಗಾರ ಬಂಕಿಮಚಂದ್ರ ಚಟರ್ಜಿ ಅವರು 1875ರಲ್ಲಿ ವಂದೇ ಮಾತರಂ ಗೀತೆಯನ್ನು ರಚಿಸಿದರು. ಇದೇ ವರ್ಷ ನವೆಂಬರ್ 7ರಂದು ಅವರ ಬಂಗ ದರ್ಶನ ಎಂಬ ಸಾಹಿತ್ಯಿಕ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತು. ನಂತರ 1882ರಲ್ಲಿ ಪ್ರಕಟವಾದ ಅವರ ಆನಂದಮಠ ಕಾದಂಬರಿಯಲ್ಲಿ ಇದನ್ನು ಸೇರಿಸಲಾಯಿತು. ಆ ಸಮಯದಲ್ಲಿ ಈ ಗೀತೆಯ ಸಾಲುಗಳು ಎಷ್ಟು ದೂರದವರೆಗೆ ತಲುಪುತ್ತವೆ ಎಂಬ ಸಣ್ಣ ಸುಳಿವು ಕೂಡ ಯಾರಿಗೂ ಇರಲಿಲ್ಲ. ಆದರೆ ವಂದೇ ಮಾತರಂ ಗೀತೆಯ 2 ಚರಣಗಳನ್ನು ಮಾತ್ರ ರಾಷ್ಟ್ರಗೀತೆ ಎಂದು ಗುರುತಿಸಲಾಗಿತ್ತು. ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಅಧಿಕೃತ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ಈ ಗೀತೆಯ ಕೊನೆಯ 4 ಚರಣಗಳಿಗೆ ಮಾತ್ರ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿದ ಕಾಂಗ್ರೆಸ್ ಈ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕಟ್ಟುನಿಟ್ಟಾಗಿ ತಳ್ಳಿಹಾಕಿದ್ದಾರೆ. ಅದನ್ನು ಬಿಜೆಪಿ ರಾಜಕೀಯವಾಗಿ ತಿರುಚುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಏಕೆ ಶಕ್ತಿ ಕಿ ಸಪ್ತದಾರ ಘೋಷಣೆ ಮಾಡಿದ್ರು? ಈ ಬಾರಿಯ ಭಾಷಣದ ಅತಿದೊಡ್ಡ ಹೈಲೈಟ್ಸ್ ಏನಪ್ಪ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ ಶಕ್ತಿ ಕಿ ಸಪ್ತದಾರ ಅಂದರೆ ದೇಶದ ಶಕ್ತಿಯ 7 ಝರಿಗಳು. 2047ರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ವಿಕಸಿತ ಭಾರತ ಗುರಿಗಾಗಿ ಈ 7 ಸ್ತಂಭಗಳು ಮುಖ್ಯ ಪಾತ್ರ ವಹಿಸಲಿವೆ ಎಂದು ಅವರು ಹೇಳಿದರು. ಈ 7 ಸ್ತಂಭಗಳು ಯಾವುವು ಎಂದರೆ 1. ಉತ್ಪಾದನಾ ಶಕ್ತಿ.
ಎರಡನೆಯದು ಕೃಷಿ ಮತ್ತು ಆಹಾರ ಸಂಸ್ಕರಣೆ. 3 ತಂತ್ರಜ್ಞಾನ ಮತ್ತು ಆವಿಷ್ಕಾರ. 4 ಗತಿಶಕ್ತಿ ಅಂದರೆ ಸಂಪರ್ಕ ಮತ್ತು ಸಾರಿಗೆ ಜಾಲದ ಬಲವರ್ಧನೆ. 5 ರಕ್ಷಾ ಶಕ್ತಿ ಅಂದರೆ ರಕ್ಷಣಾ ಕ್ಷೇತ್ರದ ಸ್ವಾವಲಂಬನೆ. 6 ಹಸಿರು ಮತ್ತು ನೀಲಿ ಆರ್ಥಿಕತೆ. 7 ಸಾಫ್ಟ್ ಪವರ್ ಅಂದರೆ ಯೋಗ, ಕರಕುಶಲ ಕಲೆ, ಚಲನಚಿತ್ರ, ಆನಿಮೇಷನ್, ಗೇಮಿಂಗ್, ಡಿಜಿಟಲ್ ಕಂಟೆಂಟ್ ಮತ್ತು ಪ್ರವಾಸೋದ್ಯಮದ ಮೂಲಕ ಭಾರತದ ಸಾಂಸ್ಕೃತಿಕ ಪ್ರಭಾವ ವಿಶ್ವದಾದ್ಯಂತ ವಿಸ್ತರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ರು. ಎರಡನೇ ಬಾರಿಯೂ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂದರೆ LOP ಗೈರಾಗಿದ್ದೇಕೆ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶನಿವಾರ ಕೆಂಪುಕೋಟೆಯಲ್ಲಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗೈರಾಗಿದ್ದಾರೆ. ಇಬ್ಬರು ಸತತ 2ನೇ ವರ್ಷ ಈ ಸಮಾರಂಭಕ್ಕೆ ಹಾಜರಾಗಿಲ್ಲ. ಕಾರ್ಯಕ್ರಮದಲ್ಲಿ ತಮಗೆ ನೀಡಲಾಗುವ ಆಸನ ಮತ್ತು ಇತರ ಗೌರವಗಳು ತಮ್ಮ ಹುದ್ದೆಗೆ ತಕ್ಕಂತೆ ಇಲ್ಲ ಎಂಬ ಕಾರಣಕ್ಕೆ ಇಬ್ಬರು ಸಮಾರಂಭದಿಂದ ದೂರ ಉಳಿದಿದ್ದರು. ಈ ವರ್ಷದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಅವರಿಗೆ ಎಲ್ಲಿ ಆಸನ ನೀಡಬೇಕು ಎಂಬುದನ್ನು ಸರ್ಕಾರದ ಅಧಿಕೃತ ನಿಯಮಗಳ ಪ್ರಕಾರ ನಿರ್ಧರಿಸಲಾಗುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿತ್ತು. ನಿಯಮಗಳ ಪ್ರಕಾರ ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಹುದ್ದೆಯು ಕೇಂದ್ರ ಸಂಪುಟ ಸಚಿವರ ಹುದ್ದೆಗೆ ಸಮಾನವಾಗಿದೆ. 2024ರ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೆಂಪುಕೋಟೆಯಲ್ಲಿ 5ನೇ ಸಾಲಿನಲ್ಲಿ ಕೂರಿಸಲಾಗಿತ್ತು. ಆಗ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು. ಈ ಆಸನ ವ್ಯವಸ್ಥೆಯನ್ನು ಕಾಂಗ್ರೆಸ್ ಟೀಕಿಸಿತ್ತು. ವಿರೋಧ ಪಕ್ಷದ ನಾಯಕನ ಹುದ್ದೆಗೆ ಸರ್ಕಾರ ಅಗೌರವ ತೋರಿಸಿದೆ ಮತ್ತು ಕ್ಷುಲ್ಲಕತೆ ಪ್ರದರ್ಶಿಸಿದೆ ಎಂದು ಕಾಂಗ್ರೆಸ್ ಆರೋಪಿಸಿತ್ತು. ಆದರೆ ಒಲಿಂಪಿಕ್ಸ್ ಪದಕ ವಿಜೇತರಿಗೆ ಆಸನ ಕಲ್ಪಿಸುವ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಲಾಗಿತ್ತು ಎಂದು ರಕ್ಷಣಾ ಸಚಿವಾಲಯ ಸ್ಪಷ್ಟಪಡಿಸಿತ್ತು. 2025ರ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೂ ರಾಹುಲ್ ಗಾಂಧಿ ಮತ್ತು ಖರ್ಗೆ ಹಾಜರಾಗಿರಲಿಲ್ಲ. ರಾಷ್ಟ್ರೀಯ ಸಮಾರಂಭಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ನೀಡುವ ಆಸನದ ವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ ಹಲವು ಬಾರಿ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ವರ್ಷದ ಗಣರಾಜ್ಯೋತ್ಸವ ಸಮಾರಂಭದಲ್ಲೂ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರನ್ನು 3ನೇ ಸಾಲಿನಲ್ಲಿ ಕೂರಿಸಲಾಗಿತ್ತು ಎಂದು ಕಾಂಗ್ರೆಸ್ ಆರೋಪಿಸಿತ್ತು. ಆದರೆ 2025 ಮತ್ತು 26ರ ಗಣರಾಜ್ಯೋತ್ಸವ ಸಮಾರಂಭಗಳಲ್ಲಿ ಆಸನ ವ್ಯವಸ್ಥೆಯನ್ನು ಸರ್ಕಾರದ ಅಧಿಕೃತ ನಿಯಮಗಳ ಪ್ರಕಾರವೇ ಮಾಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿತ್ತು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಸುದ್ದಿ ವಿಶ್ಲೇಷಣೆಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನನ್ನು ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಸ್ಪೆಷಲ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಜೈ ಹಿಂದ್.